ದೇಶದ ಅತ್ಯುನ್ನತ ಹುದ್ದೆ ಆಕಾಂಕ್ಷಿಗಳ ಕ್ರಿಮಿನಲ್ ಮೈಂಡ್ ಹೇಗಿದೆ? IAS ಮತ್ತು IPS ಶಿಕ್ಷಣಾರ್ಥಿಗಳು ಅರೆಸ್ಟ್ ಆಗಿದ್ದಾರೆ. IAS IPS ಆಗಬೇಕು ಅಂತ ಆಕಾಂಕ್ಷಿಗಳು ಶಿಕ್ಷಣಾರ್ಥಿಗಳು IAS IPS ತಯಾರಾಗ್ತಾ ಇದ್ರಂತೆ. ಸಚಿನ್ ಮತ್ತು ಗೌರಿಶಂಕರ್ ಇವ್ರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ರಾಜಾಜಿನಗರ ಪೊಲೀಸರು. ಯಾಕೆ ಅಂತಂದರೆ ಉದ್ಯಮಿಯನ್ನು ಕಿಡ್ನ್ಯಾಪ್ ಮಾಡಿದ್ರು ಇವರು ಅಂತಕ್ಕಂಥದ್ದು ಇವ್ರ ಮೇಲೆ ಇರ್ತಕ್ಕಂತಹ ಆರೋಪ. ನೋಡ್ತಾ ಇದ್ದೀರಾ ಫೋಟೋದಲ್ಲಿ, ಇವರು IAS ಮತ್ತು IPS ಆಗುವ ಆಸೆಯನ್ನು ಹೊತ್ಕೊಂಡು ಅದಕ್ಕೋಸ್ಕರ ತಯಾರಿಯನ್ನು ಮಾಡ್ತಾಯಿದ್ರು. ಆದರೆ ಉದ್ಯಮಿಯೊಬ್ಬರನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ. ಹೆಂಗೆ ಬರುತ್ತೆ ಮನಸ್ಸು ಇವ್ರಿಗೆ? IAS ಆಗಬೇಕು ಅಂದವ್ರಿಗೆ, IPS ಆಗಬೇಕು ಅಂತ ಅಂದ್ಕೊಂಡವ್ರಿಗೆ ಇಂಥ ಕ್ರಿಮಿನಲ್ ಮೈಂಡ್ ಬರೋದಕ್ಕೆ ಸಾಧ್ಯ ಏನು? ಹೆಂಗೆ ಸಾಧ್ಯ? ಜನವರಿ 5ನೇ ತಾರೀಕೇನೋ ನಡೆದಿತ್ತಂತೆ ಈ ಪ್ರಕರಣ. ಈಗ ರಾಜಾಜಿನಗರ ಪೊಲೀಸರು ಇವರಿಬ್ಬರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಏನೋ ಅವರ ಮಗಳಿಗೋಸ್ಕರ, ಅಂದರೆ ಆ ಉದ್ಯಮಿ ಮಗಳಿಗೋಸ್ಕರ ಏನೋ BBA ಸೀಟ್ಗಾಗಿ ಓಡಾಡ್ತಾ ಇದ್ರು. ಚೇತನ್ ಶಾ ಅಂತ ಇವ್ರ ಮಗಳಿಗೇನೋ BBA ಸೀಟ್ಗೋಸ್ಕರ ಓಡಾಡ್ತಾ ಇದ್ರಂತೆ. ಈ ಸಂದರ್ಭದಲ್ಲಿ ಸಚಿನ್ ಇವ್ರನ್ನ ಸಂಪರ್ಕ ಮಾಡ್ತಾರೆ. ಆದರೆ ಮೆರಿಟಲ್ಲೇ ಸಿಕ್ಬಿಟ್ಟಿರುತ್ತಾಕೆ ಅವ್ರಿಗೆ ಸೀಟು. ಇಲ್ಲ ಮೆರಿಟ್ ಅಲ್ಲ, ನನ್ನಿಂದ ಸಿಕ್ಕಿರೋದು, ದುಡ್ಡು ಕೊಡಿ ಅಂತ ಏನೋ ಸಚಿನ್ ಉದ್ಯಮಿಗೆ ಕೇಳಿದ್ನಂತೆ. ಆದರೆ ಉದ್ಯಮಿ ಕೊಡಲ್ಲ ಅಂದಿದ್ರಂತೆ. ಬಳಿಕ ಪ್ಲ್ಯಾನ್ ಮಾಡಿ ಉದ್ಯಮಿ ಕಿಡ್ನ್ಯಾಪ್ ಮಾಡಿ ಊರೆಲ್ಲ ಸುತ್ತಾಡಿಸ್ತಾರೆ. ಅವ್ರ ಮನೆಗೆ ಯಾರನ್ನೋ ಕಳಿಸಿ ಅವರ ಪತ್ನಿಯಿಂದ ಹಣ ವಸೂಲಿ ಮಾಡ್ತಾರೆ. 7 ಲಕ್ಷ ಹಣ ಪಡೆದು ಉದ್ಯಮಿಯನ್ನು ಬಿಟ್ಟು ಕಳಿಸಿರ್ತಾರೆ. ಬಳಿಕ ಇವರು ಚೇತನ್ ಶಾ ಅವರು ರಾಜಾಜಿನಗರ ಠಾಣೆಗೆ ದೂರು ಕೊಡ್ತಾರೆ. ಇದೀಗ ಇಬ್ಬರನ್ನು ಬಂಧಿಸಿ 7 ಲಕ್ಷ ನಗದು ಮತ್ತು ಮೊಬೈಲನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಏನಪ್ಪ ನಿಮ್ಮ ಕೆಲಸ ಅಂದರೆ, ನಾನು IASಗೆ ರೆಡಿ ಆಗ್ತಾ ಇದ್ದೆ, ನಾನು IPSಗೆ ರೆಡಿ ಆಗ್ತಾ ಇದ್ದೆ ಅಂತ ಹೇಳ್ಕೊಂಡಿದ್ದಾರೆ. ಆಗ್ತಿದ್ದೇ ಅಲ್ಲ, ಆಗ್ತಾ ಇದ್ರಂತೆ. ಇವ್ರುಗಳೆಲ್ಲ IAS IPS ಅಧಿಕಾರಿಗಳಾಗ್ಬಿಟ್ರೆ ಲಾ ಆ್ಯಂಡ್ ಆರ್ಡರ್ ಹೆಂಗೆ ಅಂತ ಕಿಡ್ನ್ಯಾಪ್ ಮಾಡೋ ಮನಸ್ಥಿತಿ ಇವ್ರಿಗೆ ಬರುತ್ತೆ. ವಂಚನೆ, ದ್ರೋಹ. ಈ ಪ್ರಕರಣದಲ್ಲಿ ನಿಮಗೆ ಸೀಟ್ ಕೊಡಿಸ್ತೀನಿ, ದುಡ್ಡು ಕೊಡಿ ಅಂತಂದ್ಬಿಟ್ಟು ಹೋಗಿರೋದೇ ದೊಡ್ಡ ತಪ್ಪು. ಅದಾದ ಮೇಲೆ ಕಿಡ್ನ್ಯಾಪ್ ಮಾಡಿರೋದು ಅದು ಕ್ರಿಮಿನಲ್ ಆ್ಯಕ್ಟಿವಿಟಿ. ಯಾವತ್ತೂ IAS IPS ಆಗೋರು ತಮ್ಮ ಚರಿತ್ರೆಯನ್ನು ಕ್ಲೀನಾಗಿ ಇಟ್ಕೋಬೇಕು. ಈ ಥರದ್ದೆಲ್ಲ ಕೇಸ್ಗಳು ಬಿತ್ತು ಅಂದರೆ ಇನ್ಯಾವ IPS ಇವರು, ಇನ್ಯಾವ IAS? ನಿಮ್ಮ ಮೇಲೆ ಕೇಸ್ ಬಿತ್ತು ಅಂದರೆ ಮುಗೀತು ಅಂತ ಅರ್ಥ. ಆ ರೀತಿ ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿರೋದು. ಯಾರೋ ನಿರುದ್ಯೋಗಿಗಳು, ಓದದೇ ಇದ್ದವರು, ಬರೀದೇ ಇದ್ದವರು ಮಾಡ್ತಿರ್ತಾರೆ ಇಂಥ ಕೆಲಸಗಳು. ಆದರೆ IAS IPS ಆಗಬೇಕು ಅಂದ್ಕೊಂಡವರು ಹೆಂಗೆ ಸಾಧ್ಯ ಇದೆಲ್ಲ? ಹಾಗಾಗಿ ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಉದ್ಯಮಿ ಚೇತನ್ ಶಾ ಕಂಪ್ಲೇಂಟ್ ಕೊಟ್ಟಿದ್ದರು. ಹಾಗಾಗಿ ಪೊಲೀಸರು ಇವರಿಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ 7 ಲಕ್ಷ ರೂಪಾಯಿನೂ ಸೀಸ್ ಮಾಡಿದ್ದಾರೆ. ಮೊಬೈಲ್ ಕೂಡ ಜಪ್ತಿ ಮಾಡ್ಕೊಂಡಿದ್ದಾರೆ.